ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತು ಗಾಡಿನ ಫುಲ್ ಜಾಮ್ ಮಾಡಿಬಿಟ್ಟವ್ರು ನೋಡಿ. ಗಾಡಿ ಹೋಗೋಕ್ಕೆ ಜಾಗ ಇಲ್ಲ. ಇವತ್ತು ಬೇಗ ಹೋಯ್ತಾ ಇದ್ದೀನಿ ಹೋಟ್ಲ್ ಹಾಕೋಕ್ಕೆ. ಇನ್ನು ಅಲ್ಲೂ ಯಾವ ಗಾಡಿಗಳಿಲ್ಲದವ್ರೆ ಸಾಕು. ಈಗ ಹೋಗೋಣ. ಇವತ್ತು ಸಂಡೇ ಆಗಿರೋದ್ರಿಂದ ವಂಡರ್ಲಾ ಫುಲ್ಲು ಜನ, ಸಖತ್ ಜನ ಬರ್ತಿದ್ದಾರೆ. ಏನು ಕಾರ್ಗಳು ಹೋಗ್ತಾವೆ ನೋಡಿ. 11 ಗಂಟೆ 11:15 ಆಯ್ತು ಆಲ್ರೆಡಿ. ಬೆಳಗ್ಗೆ 8 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಹಿಂಗೇ ಹೋಗ್ತಾವೆ ಗಾಡಿಗಳು. ಪುಣ್ಯಾತ್ಮ ಜಾಗನೇ ಕೊಡ್ತಾಯಿಲ್ಲ. ಮಂಡಳಾಗ ಹೋಗೋಕ್ಕೆ ಈ ಕಡೆ ಸೈಡು ಈ ರೋಡು ಸ್ವಲ್ಪ ಅಗಲ ಇರಬೇಕು. ಇವ್ರು ಅಗಲ ಮಾಡಿಲ್ಲ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಟೂರಿಸ್ಟ್ ಪ್ಲೇಸ್ ಆ್ಯಕ್ಚುಲಿ ಇದು. ತುಂಬ ವರ್ಷಗಳಿಂದ ಹಿಂಗೆ ಇದೆ. ಹೋಗಿ ಹೋಟ್ಲ್ ಹಾಕ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್ ನೋಡಿಕೊಂಡು ಬರಬೇಕು. ಬ್ರಿಡ್ಜ್ ಮಾತ್ರ ಊರಾಗಲ ಮಾಡೋರು ಮೇಲ್ಗಡೆ. ಜಾಸ್ತಿ ಗಾಡಿ ಓಡಾಡೋದು ಅಲ್ಲಿ ಜಾಗ ಇಲ್ಲ, ಇಲ್ಲಿ ಮಾಡಿಟ್ಟವ್ರೆ. ಈ ಗಾಡಿ ಅಷ್ಟು ಚಿಕ್ಕದಾಗೈತೆ. ಹಂಗೆ ಮಾರುತಿ ಸುಜುಕಿ 800 ಉದ್ದಾಗಿರೋದ್ರ ಪಕ್ಕದಲ್ಲಿ ನಿಂತ್ಕೊಬಿಟ್ರೆ ಹೆಂಗೆ ಕಾಣುತ್ತೆ ಗೊತ್ತಾಳ. ಸಕ್ಕದಾಗೈತೆ. ನಮ್ಮ ಕಡೆ ಯಾರ್ದೊಬ್ರು ಐತೆ ಗಾಡಿ. ಅದು ಒಂಥರ ಅದ್ರದ್ದೇ ಅದೊಂದು ಕ್ರೇಜ್ ಇದೆ. ಕೆಲವೊಂದು ಗಾಡಿಗಳಿಗೆ ಅದ್ರದ್ದೇ ಆದ ಕ್ರೇಜ್ಗಳಿದೆ. ಓಮಿನಿ ಆಗಿರ್ಬೋದು, ಇಲ್ಲ ಬುಲೆಟ್ ಆಗಿರ್ಬೋದು, 220 ಪಲ್ಸರು, ಫಾರ್ಚುನರು. ಕೆಲವೊಂದು ಗಾಡಿಗಳು ಅದ್ರದ್ದೇ ಆದ ಕ್ರೇಜ್ಗಳಿದೆಯಲ್ಲ, ಅದೊಂಥರ ಚೆಂದ. ಈಗ ನನ್ನ ಗಾಡಿನ ಈ ಗ್ಯಾರೇಜ್ ಬಿಟ್ಟಿದ್ದೀನಿ, ವೀಡಿಯೋಗಳು ಹಾಕಿ ಹೇಳಿದ್ದೀನಲ್ಲ ಇನ್ಸ್ಟಾಗ್ರಾಮಲ್ಲಿ ಟ್ರಾಫಿಕ್ ಇಂಜಿನ್ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಏನಪ್ಪ ಅಂದರೆ ಅದು ಈ ಸಲ ಇಂಜಿನ್ ಕೆಲಸ ಬಂದಾದಮೇಲೆ ಅದೇನೋ ಒಂದು ಸ್ವಲ್ಪ ಆದಷ್ಟು ಮಾಡಿಫೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಏನು ವೀಲ್ಗಳಿದೆಯೋ, ಮ್ಯಾಗ್ವೀಲ್ಗಳು, ವೀಲ್ ಕ್ಯಾಪ್ಗಳು ನಮ್ಮ ಓಮಿನಿ ಕಾರ್ಗಳಿಗೆ, ಅದಕ್ಕೆ ಬ್ಲ್ಯಾಕ್ ಪೇಂಟ್ ಹೊಡಿಬೇಕಂತ ಇದ್ದೀನಿ. ನೋಡೋಣ, ಅದೇನೋ ಒಂಥರ ಲುಕ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಗೊಬಂದಾದಮೇಲೆ ಒಂದು ಬ್ಲ್ಯಾಕ್ ಪೇಂಟೆಲ್ಲ ಮಾಡಿ ಏನಿದೆಯೋ ವೀಲ್ದು ಕ್ಯಾಪ್ಗಳಿಗೆ ನಾನು ತೋರಿಸಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಹೆಂಗೆ ಕಾಣುತ್ತೆ ಅಂತ. ಇವತ್ತು ಮಾತ್ರ ಬಿಸಿಲು ಸರಿಯಾಗಿ ಹೊಡಿತೈತೆ ಗುರು. ಏನು ಬಿಸಿಲು ಹೊಡಿತೈತೆ. ಆಮೇಲೆ ಈ ಸಂಡೇ ಮಾತ್ರ ಅಷ್ಟು ಜನ ಇಲ್ಲ ಮೈಸೂರು ಕಡೆಗೆ. ಲಾಸ್ಟ್ ಸಂಡೇ ಮಾತ್ರ ಏನು ಜನ ಅಂತೀರಾ. ಈ ಸರ್ವಿಸ್ ರೋಡಲ್ಲಿ ಮತ್ತು ಆ ಕಡೆ ಎಕ್ಸ್ಪ್ರೆಸ್ ಹೈವೇಲಿ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಸದ್ಯ ಈ ವಾರ ಏನೋ ಗೊತ್ತಿಲ್ಲ, ಜನ ಇಲ್ಲ ನೋಡಿ. ಇಲ್ಲಿ ಹಿಂಗೆ ಸ್ಪೀಡಲ್ಲಿ ಬರ್ತಾವ್ರೆ. ನಾನು ಅಲ್ಲೇ ತೂರ್ಸೋಕೆ ಹೋಯ್ತಾನೆ ಬರ್ತು. ಅದು ಸೈರನ್ ಬೇರೆ ಆಗ್ತಾವ್ರೆ. ಈ ಕಡೆ ಪೊಲೀಸ್ ಗಾಡಿ ಬರ್ತೈತೆ, ಸೈರನ್ ಆಗ್ತಾವ್ರೆ ಅವರು. ಅವನು ಅದರಲ್ಲಿ ರಿವರ್ಸ್ ಹೋಗ್ಬಿಟ್ಟು ನುಗ್ಗಕ್ಕೆ ಹೋಯ್ತಾವ ನೋಡು ಪುಣ್ಯಾತ್ಮ ಅವನು. ಈ ಎಕ್ಸ್ಪ್ರೆಸ್ ಹೈವೇಲಿ ಬೈಕ್ಗಳು, ಆಟೋಗಳನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟವ್ರು ಇವಾಗ. ಆದರೆ ಏನು ಹೈವೇ ಇದೆಯೋ ಎಕ್ಸ್ಪ್ರೆಸ್ ಹೈವೇಲಿ, ಈ ಎಕ್ಸ್ಪೆನ್ಸಿವ್ ಕಾರ್ಗಳಿರ್ತವೆ ನೋಡಿ, ಅದನ್ನು ಸ್ಪೀಡಲ್ಲಿ ಹೊಡೆಯೋಕ್ಕೆ ಅಂತ ಎಲ್ರಿಗೂ ಚೆನ್ನಾಗಿ ಕ್ರೇಜ್ ಇರುತ್ತೆ. ಆದರೆ ಅದರಲ್ಲಿ ಸ್ಪೀಡ್ ಲಿಮಿಟ್ ಇಟ್ಬಿಟ್ಟಿದ್ದಾರೆ. 100ಇಂದ ಮೇಲ್ಗಡೆ ಹೊಡೆಯೋಂಗಿಲ್ಲ. 100ಇಂದ ಮೇಲ್ಗಡೆ ಸ್ಪೀಡಲ್ಲಿ ಹೋದರೆ ಆಟೋಮೆಟಿಕ್ ಫೈನ್ ಬೀಳುತ್ತೆ. ಆ ಥರ ಕ್ಯಾಮ್ರಾಗಳು ಹಾಕ್ಬಿಟ್ಟವ್ರೆ. ಆಮೇಲೆ ಇನ್ನೊಂದು ನನಗೆ ಇಲ್ಲಿ ಪ್ರಾಬ್ಲಮ್ ಆಗಿರೋದೇನೆಂದರೆ, ಆ್ಯಕ್ಚುಲಿ ನಾನು ಇವಾಗ ಬಂದು ಇಲ್ಲಿ ಹೋಟ್ಲ್ ಹಾಕೋಕ್ಕೆ ಯಾವಾಗಲೂ ಹಿಂಗೆ ಹೋಗ್ತಿರುವೆ. ಈ ರೋಡಲ್ಲಿ ಬಂದು ಹಿಂಗೆ ಹೋಗುವೆ. ಇವಾಗ ಈ ರೋಡ್ ಕ್ಲೋಸ್ ಮಾಡಿಬಿಟ್ಟವ್ರೆ. ಇಲ್ಲೊಂದು ಸರ್ವಿಸ್ ರೋಡ್ ಮಾಡ್ತವ್ರೆ. ಆ ಕಾರಣಾಂತರಗಳಿಂದ ಈಗ ನಾನು ಹಿಂಗೆ ಹೋಗಿ ಅಲ್ಲಿ ಮುಂದೆ ಹೋಗಿ ಅಲ್ಲಿಂದ ಯೂಟರ್ನ್ ಮಾಡ್ಕೊಬರ್ಬೇಕು. ಅದೇ ಹಿಂಸೆ. ಹಿಂದೆ ಅವರು ಗಾಡಿ ಬಂದಿಲ್ಲ ಅಂದರೆ ಎಳ್ಕೊಬೋದು. ನೋಡೋಣ, ಇಲ್ಲಿ ಡಿವೈಡ್ ರೈಸ್ ಪೊಲೀಸರು ಬರೀ ಇಲ್ಲೇ ಅವರೇ. ಬೇಡ, ಮುಂದಕ್ಕೆ ಹೋಗಿ ಎಳ್ಕೊಬರೋಣ. ಅಲ್ಲಿ ಪೊಲೀಸರು ಬರ್ತಾವ್ರೆ ಅನ್ನಲ್ಲ. ಇದು ಆ್ಯಕ್ಚುಲಿ ಗೋಡನ್ ಬಂದು ಸದಾನಂದ ಗೌಡ ಇದಾರಲ್ಲ ಪೊಲಿಟಿಕಲು, ಅವ್ರದ್ದು. ಮುಂದೆಗಡೆ ಅವ್ರದ್ದು ಒಂದು ಪ್ರೈವೇಟ್ ವೆಹಿಕಲ್ ಬರ್ತೈತೆ, ಹಿಂದೆಗಡೆ ಅವ್ರ ಸೆಕ್ಯೂರಿಟಿ ಅವ್ರು ಬರ್ತಾವ್ರೆ. ಅದಕ್ಕೆ ಅವ್ರು ಸೈರನ್ ಹಾಕ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬರ್ತಾವ್ರೆ. ಈ ಗೋಡನ್ಗೆ ಬಂದಿದ್ದಾರೆ. ಅದರಿಂದ ನನ್ನ ಮಗ ಬ್ರೇಕ್ ಹೊಡಿತಾವನಲ್ಲಪ್ಪ. ಆ ಕಡೆ ಹೇಳ್ಕೊಳ್ಳೋಣ. ಬಸ್ ಬತ್ತು. ಒಂಚೂರು ನಿಧಾನಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಯೂಟರ್ನ್ ತಗೊಂಡು ಬರೋಣ. ಇವತ್ತು ಬೇಗ ಎದ್ದು ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತಿದ್ದೀನಿ. ಹೋಟ್ಲು ಬೇಗ ಹಾಕಬೇಕು ಅಂತ ಅಂದ್ಕೊಂಡಂಗೆಲ್ಲ ಕೆಲಸ ಇಲ್ಲಿವರೆಗೂ ಆಗೈತೆ. ಇನ್ಮೇಲೆ ಓಟ್ ಹಾಕಾದ್ಮೇಲೆ ಅಂದ್ಕೊಂಡಂಗೆ ಒಂಚೂರು ಬಿಸ್ನೆಸ್ ಹಾಕ್ಬಿಟ್ರೆ ಸಾಕು. ಬೇಗ ಬಂದರೆ ಯಾರಾದರೂ ಒಂದು ಸ್ವಲ್ಪ ಕಸ್ಟಮರ್ ಬರ್ತಾರಲ್ಲ, ಹೆಂಗೋ ಬಿಸ್ನೆಸ್ ಆಗುತ್ತೆ ಅಂತ ನೋಡಿ. ಅವನು ಹೆಂಗೆ ತಗೋತಾ ನೋಡು.
ಇರೋದು ಅಲ್ಲಿ, ಇವನು ಇಲ್ಲೇ ಆರಿಸ್ಬಿಟ್ಟ. ನನ್ನ ಕಾರು ಫುಲ್ಲು ರೈಟ್ ಕೇಳ್ಕೊತಾನೆ. ಇಲ್ಲಿ ಬಂದು ಯೂಟನ್ ತಗೋಬೇಕು, ಅವನು ಅಲ್ಲೇ ಎಳ್ಕೊಬಿಟ್ಟ ಅಂತ. ಇದು ಕಾಡು ಮನೆ ಸಿಗ್ನಲ್. ಆ್ಯಕ್ಚುಲಿ ಮುಂಚೆ ಸಿಗ್ನಲ್ ಇದ್ದಿಲ್ಲ ಇಲ್ಲಿ, ಇವಾಗ ಸಿಗ್ನಲ್ ಹಾಕಿದ್ದಾರೆ. ಈ ಸರ್ಕಲಲ್ಲಿ ಯಾವಾಗಲೂ ಎಲ್ಲ ಕಡೆಯಿಂದ ಹೆಂಗೆ ಬರ್ತದೋ ಗಾಡಿ ಸುಮ್ಮನೆ ನುಗ್ತಾ ಇರೋವು. ಈಗ ಸಿಗ್ನಲ್ ಹಾಕಿರೋದ್ರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಏಕೆಂದರೆ ಈ ಕಡೆಯಿಂದ ಯಾರು ಅಪೋಸಿಟ್ ಆ ಕಡೆ ಬಂದಲ್ಲ, ಫುಲ್ಲು ಡೌನ್ ಇರೋದು, ಸ್ಪೀಡಲ್ಲಿ ಬಂದು ತುಂಬ ಆ್ಯಕ್ಸಿಡೆಂಟ್ ಆಯ್ತಿತ್ತು. ಈಗ ಸಿಗ್ನಲ್ ಹಾಕಿರೋದ್ರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಈಗ ಬಂದ ಇಲ್ಲಿ ಹೋಟ್ಲಾಕತ್ತಕ್ಕೆ ಇಲ್ಲಿ ಗಾಡಿಗಳೇನೋ ಇದ್ರೆ ಎತ್ತಿಸ್ಬೇಕು. ಅಲ್ಲಿಂದನೇ ನೋಡಿದ್ರೆ ಯಾವುದೋ ಒಂದು ಗಾಡಿ ನಿಂತಿರಂಗಿತ್ತು. ಇದೇ ಸರ್ವಿಸ್ ರೋಡ್ ಕೆಲಸ ಮಾಡ್ತಾ ಇರೋದು. ಇದು ಹೈವೇ ಏನಿದೆಯೋ ಇದ್ರ ಪಕ್ಕ ಸರ್ವಿಸ್ ರೋಡ್ ಬರ್ತದೆ. ಮುಂಚೆ ಹಿಂಗೆ ಬಂದು ಹಿಂಗೆ ಹೋಟ್ಲಾಗ್ತದೆ, ಈಗ ಇಲ್ಲಿ ಕೆಲಸ ಮಾಡ್ತಾವ್ರೆ. ಯಾರೋ ಲಾರಿ ಹಾಕಿದಾನೆ ಪುಣ್ಯಾತ್ಮ. ಇವಾಗ ಈ ಲಾರಿ ಎತ್ತಿಸ್ಬಿಟ್ಟು ಹೋಟ್ಲಾಕೋಣ. ನಿಧಾನ ಇಲ್ಲೋ ಗೊತ್ತಿಲ್ಲ, ಎತ್ತಿಸ್ಬಿಟ್ಟು ಹೋಟ್ಲಾಕೋಣ. ಇವತ್ತೊಂದು ಬಿಸ್ನೆಸ್ ಹಿಂಗಿರುತ್ತೆ ಅನ್ನೋ ಗೊತ್ತಿಲ್ಲ. ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ಅಂತ ಬೇಗ ಬಂದಿದ್ದೀವಿ.